ಟ್ಯೂಷನ್ ಮುಗಿಸ್ಕೊಂಡು ಬೇಗ ಬಂದ್ಬಿಡಮ್ಮ. ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಊಟದ ಟೈಮಿಗೆ ಸರಿಯಾಗಿ ಬಂದ್ಬಿಡು. ಪಾಠ ಗೀಟ ಅಂತ ಕಾಯ್ಕೊಂಡಿರ್ಬೇಡ. ಬಂದೆ ಕಣಮ್ಮ. ಒಳಗ್ ಬಾಮ್ಮ. ಬಾಮ್ಮ. ಸಂಗೀತ ಅಂದ್ರೆ ಸಾಮಾನ್ಯನಾ? ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು. ನಿನ್ನ ನೋಡಿ ಒಂದು ವಾರ ಆಯ್ತು. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೊಟ್ಟಿದ್ದು ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಬರ್ಕೋ. ಅವತ್ತು ಹೇಳ್ಕೊಟ್ಟಿದ್ನಲ್ಲ ಅದೇ ಪಾಠನೇ. ಬರೋದೇ ವಾರಕ್ಕೆ 2 ದಿವಸ. ನೀನು ಅಂತದ್ರಲ್ಲಿ ಕಳ್ಳಾಟ ಬೇರೆನಾ? ಏನಮ್ಮ ಹಾಡಮ್ಮ. ಸಂಗೀತ ಜ್ಞಾನ ಇಲ್ದಿದ್ರೆ ಪರವಾಗಿಲ್ಲ, ಇದ್ಕೊಂಡು ಈ ರೀತಿ ಕಳ್ಳಾಟ ಆಡ್ತೀಯಲ್ಲ, ಇದ್ರ ಅನುಕೂಲ ಮುಂದ್ ಗೊತ್ತಾಗುತ್ತೆ ನಿನಗೆ. ಹಾಡಮ್ಮ. Botany deals with the growth of plants and trees. Our activities in the world are scientifically examined from the time to time and reduced to sciences, etc. have come to stay. ಯಾರೇ ಹಾಡ್ತಾ ಇರೋದು? ನನ್ನ ಚಿಕ್ಕಪ್ಪ ಸಂಗೀತ ಪಾಠ ಕಲಿಸ್ಕೊಡ್ತಿದ್ದಾರೆ. Thus many sciences like geography, botany, physiology, etc. have come to stay. ಮಾಸ್ಟರ್ ಇದು ಒಂಚೂರು ಸಂಗೀತ ಜ್ಞಾನ ಅಲ್ಲ, ಕಿರ್ಚ್ಕೋತಾನೆ. ನಮ್ಮ ಹುಡುಗನಿಗೆ ಪಾಠ ಹೇಳ್ಕೊಡ್ತಿದ್ದಾನೆ, ನೀನು ಅವನಿಗಿಂತ ಜೋರಾಗಿ ಹಾಡಮ್ಮ. In the same manner, chemistry is a science dealing with ಯಾವಳ ತತ್ತಕ್ಕಿರ್ತಾರೆ. Geography deals with the nature of physiology. ಅಯ್ಯೋ ಮಾಸ್ಟರ್, ಒಂದ್ ನಿಮಿಷ, ಈಗ ಬಂದೆ ನಾನು. ಯಾಕೆ? ಇವತ್ತು ಒಂದು ನಾನ್ ಹಾಡ್ಬೇಕು, ಇಲ್ಲ ಅಂದ್ರೆ ಅವನ ಪಾಠ ಹೇಳ್ಕೊಡ್ಬೇಕು. ಇವತ್ತು ಅವ್ನು ಹಾಡ್ಬೇಕು, ಇಲ್ಲ ನಾ ಪಾಠ ಹೇಳ್ಬೇಕು. ಬಾಲು, ಬಾಲು ನೀವಾ? ಸೀತಾ, ಎಷ್ಟು ದಿವಸ ಆಯ್ತು ನಿಮ್ಮನ್ನ ನೋಡಿ. ಏ ದಡಿಯಾ, ಬಾಯ್ಲಿ. ಒಂದೇ ಅಮ್ಮವ್ರೆ. ಬರ್ತಿದ್ದಾನೆ, ಬಾರ ಬೇಗ. ಅದೇನ್ ಯಾವಾಗ ಏನು ತಿಂತಾನೆ ಇದ್ಯಾ? ಚಕ್ಲಿ ಅಲ್ಲಿಡು. ಇಳೀರಿ, ಐಸ್ ಕ್ರೀಮ್ ತಿನ್ನೋಣ. ಏನೇನಿದೆ? ನನಗೆ ಬೇಡ, ನೀವು ತಗೊಳ್ಳಿ. ನೀವು ತಿಂದ ಮೇಲೇನೆ ತಗೊಳ್ಳಿ. ನನಗೆ ಒಂದೇ ಸಾಕು. ಒಂದ್ ಸಾಕ? ಬೇಡ. ಹಾಗಾದ್ರೆ ಇದೆಲ್ಲ ಥ್ಯಾಂಕ್ ಯು. ನಾನೇ ತಿಂತೀನಿ. ನಂಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ. ಬಲ ಎಲ್ಲ ನಾನೇ ತಿಂತೀನಿ. ಹೌದು, ನಿಮ್ ವಿಷಯ ಏನು ಹೇಳಲ್ವಲ್ಲ? ನನ್ನ ವಿಚಾರ ಏನಿಲ್ಲ ಬಾಲ. ನಮ್ಮಪ್ಪ ರೇಸ್ ಕೋರ್ಸ್ ಅಲ್ಲಿ ಸ್ಟೂರ್ಡ್ ಆಗಿದ್ದಾರೆ. ಮುಂಚೆ ನಮ್ಮಪ್ಪರ ಹತ್ರ 8 ಕುದುರೆ ತರ ಇತ್ತು, ಈಗ 10 ಕುದುರೆ ಇದೆ. ಜಾಸ್ತಿ ಇದೆ, ಅದಕ್ಕೆ ನಾನ್ ಜಾಲಿಯಾಗಿದ್ದೀನಿ. ನನ್ ತಂಗಿ ತಮ್ಮಂದ್ರೆಲ್ಲ ಯಾರು ಇಲ್ಲ, ಎಲ್ರು ಊಟಿ ಹಾಸ್ಟೆಲ್ ಅಲ್ಲಿ ಕಾನ್ವೆಂಟ್ ಅಲ್ಲಿ ಇದ್ದಾರೆ. ಈಗ ಒಂದು ಕಷ್ಟ ಬಂದಿದೆ ಬಾಲು. ಏನದು? ನಮ್ಮಪ್ಪ ನನ್ನ ಕರ್ಕೊಂಡೋಗಿ ಸಂಗೀತ ಮಾಸ್ಟರ್ ಹತ್ರ ಬಿಟ್ಟಿದ್ದಾರೆ. ಅವನ್ ಬೇರೆ ದಿನ ಬೆಳಗಾದ್ರೆ ಸಾಪ ಅಂತ ನನ್ ತಲೆ ತಿಂತಾನೆ. ನನ್ ತಲೆ ಸಿಡಿದು ಹೋಗುತ್ತೆ ಬಾಲು. ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಾ? ಜಾಲಿಯಾಗಿ ಚಕ್ರ ಹೊಡಿತೀನಿ. ಯಾಕೆ? ಏನ್ ಮಾಡ್ತೀನಿ? ಫ್ರೆಂಡ್ ಮನೆಗೆ ಹೋಗ್ತೀನಿ, ಜಾಲಿಯಾಗಿ ಅಲ್ಲಿ ಈ ದಡಿಯನ ಅಂಗಡಿಲಿ ಬಂದು ಐಸ್ ಕ್ರೀಮ್ ತಿಂತೀನಿ, ಆಮೇಲೆ ಮನೆಗೆ ಹೋಗ್ತೀನಿ, ಆಮೇಲೆ ವಿಡಿಯೋ ನೋಡ್ತೀನಿ, ಆಮೇಲೆ ಐಸ್ ಕ್ರೀಮ್ ತಿಂತೀನಿ, ಆಮೇಲೆ ನಿದ್ದೆ ಮಾಡ್ತೀನಿ, ಆಮೇಲೆ ಫ್ರೆಂಡ್ ಮನೆಗೆ ಹೋಗ್ತೀನಿ, ವಿಡಿಯೋ ನೋಡ್ತೀನಿ, ಐಸ್ ಕ್ರೀಮ್ ತಿಂತೀನಿ. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಸರ್ ಬಿಲ್ಲು ಸರ್? ಹೀರೇ ತಿನ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ ಅಮ್ಮವ್ರೆ, ದಿನ ನೀವೇ ಕೊಡ್ತೀರಾ, ಇವಾಗ ಸಾರ್ ಕೊಡ್ಲಿ ಬಿಡಿ. ಹೀರಾ ಕೊಡ್ತೀನಿ.
ಏಯ್ ಕೊಡೋ ಗಡಿಯಾ ಗಡಿಯಾ. ಅಯ್ಯೋ 18 ರೂಪಾಯಿ. ನಾನ್ ತಿಂದ ಐಸ್ ಕ್ರೀಮ್ 18 ರೂಪಾಯಿ, ನೀನ್ ತಿಂದ ಚಕ್ಲಿಗೆ ಸೇರ್ಸಿ ಬಿಲ್ ಹಾಕಿದ್ಯಾ? ಇಲ್ಲ ಅಮ್ಮರೇ, ನಿಮ್ ಬಿಲ್ ಮಾತ್ರ. ಅಯ್ಯೋ 18 ರೂಪಾಯಿ ಲೆಕ್ಕದಲ್ಲಿ ಬರ್ಕೊ ಹೋಗು. ಮೇಡಮ್ ದಡಿಯಾ ಅಂತಾರಲ್ಲ, ನಿಜವಾಗ್ಲೂ ಅದೇ ಹೆಸರ ಬೇರೆ ಏನಾದ್ರು ಇದೆಯಾ? ನನ್ನ ಹೆಸರ ಏನು? ಪಟ್ಟದಾನೆ ಅಂತ. ಬನ್ನಿ. ಅಯ್ಯೋ ಏನಾಯ್ತು? ನಿಮ್ ಮನೆ ಬಹಳ ಚೆನ್ನಾಗಿದೆ, ಪುಟ್ಟ ಮನೆ. ಅದಕ್ಕೆ ಪುಟ್ಟಾದ್ರೂ ಬಾಡಿಗೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಇದ್ಬಿಟ್ಟಿದೀನಿ. ಅಯ್ಯೋ ಇದಕ್ಕೆ ಬಾಡಿಗೆ ಬೇರೆ ಕೊಡ್ತಿದ್ದೀರಾ? ಒಳ್ಳೇದ್ ಹೇಳಿದ್ರಿ. 2 ದಿನ ಕೊಡೋದ್ ಲೇಟ್ ಆದ್ರೆ ಅವಸ್ಥೆ ನನಗ್ ತಾನೇ ಗೊತ್ತು. ಆದ್ರೂ ಪೇಮೆಂಟ್ ಅಲ್ಲಿ ನಾನು ಕರೆಕ್ಟ್ ಬಿಟ್ಬಿಡಿ. ಈ ಮನೆಯಲ್ಲಿ ಅಡಿಗೆ ಯಾರು ಮಾಡ್ತಿದ್ದಾರೆ ನಿಮ್ಗೆ? ನಾನಾ ದಿನ ಹೋಟ್ಲಲ್ಲಿ ತಿಂದ್ರೆ ಬಹಳ ಖರ್ಚಾಗುತ್ತೆ. ಅಯ್ಯೋ ಯಾರು ಇವರು? ಗೊತ್ತಿಲ್ಲ. ಯಾರು ಇವರಲ್ಲ? ಯಾಕೆ ಬಂದ್ರಿವೆಲ್ಲ? ಅಲ್ಲಪ್ಪ, ಬಾಗ್ಲು ತೆಗ್ದಿದೆ ಅಂತ ಸುಮ್ನೆ ಆಗಿ ಬರೋ ತಪ್ಪಲ್ವೇ? ಯಾರು ಇವರಲ್ಲ? ಇವರು ನಮ್ಮನೆ ಓನರು. ಮನೆಗ್ ಬಂದು 11 ತಿಂಗಳಾಯ್ತು. ಇವರು ನಮ್ಮನೆ ಡೋಬಿ. ಬಟ್ಟೆ ಇವ್ರಿದಾರಲ್ಲ, ಒಳ್ಳೆ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದಾರೆ. ನಮ್ಮ ಮನೆಗೆ ಈರುಳ್ಳಿಯಿಂದ ಬೆಳ್ಳುಳ್ಳಿ ತನಕ ಇವ್ರದೇ ಸಪ್ಲೈ. ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ಅಲ್ಲ, ಅಕ್ಕಿ ಬೇಳೆ ಉಪ್ಪು ಹುಳಿ ಹುಣ್ಸೆಹಣ್ಣು ಮೆಣಸಿನಕಾಯಿ ಎಲ್ಲ ನಮ್ಮ ಅಂಗಡಿಯಿಂದಲೇ ಇಲ್ಲಿ ಸಪ್ಲೈ ಆಗೋದು. ಅಷ್ಟೇ ಅಲ್ಲ, ಇವ್ರು ಹಾಕೊಂಡಿದ್ದಾರಲ್ಲ ಈ ಪ್ಯಾಂಟು ಶರ್ಟ್, ಇದು ಕೂಡ ನಮ್ಮ ಇವ್ರ ಅಣ್ಣನೇ ಹೊಲ್ದಿದ್ದು. ಬಹಳ ಒಳ್ಳೆ ಟೈಲರ್, ಏರಿಯಾದಲ್ಲಿ ಬಹಳ ಫೇಮಸ್ ಅವನು. ನಾನು 9 ತಿಂಗಳಿಂದ ಇವ್ರಿಗೆ ಹಾಲು ಹಾಕ್ತಾ ಇದೀನಿ. ಅಮ್ಮ, ನಿನ್ ಹಾಲು ನಾನು ಕುಡ್ದಿದ್ದೀನಿ. ಹೋಗು, ನೆಂಟರು ಬಂದಿದ್ದಾರೆ, ಆಚೆ ಹಾಲು ತಗೊಂಬಾ, ಕಾಫಿ ಬೇಡಿ ಬಾಲು. ಈಗ ತಾನೆ ಐಸ್ ಕ್ರೀಮ್ ತಿಂದ್ರೆ ಕಾಫಿ ಕುಡಿದ್ರೆ ಏನೂ ಸರಿ ಹೋಗಲ್ಲ. ತಪ್ಪಲ್ಕೋಬೇಡಿ. ಹೋಗ್ಲಿ ಬಿಡಿ. ಅದು ಬಾಲು ಬಾಲು ನಾನು ನಿಮ್ ಪನಿ ನಿಮ್ ಹತ್ರ ಮಾತಾಡ್ಬೇಕಾದ್ರೆ. ಯಾಕೆ? ನಾಳೆ ಮನೆಗೆ ಬರ್ತೀರಾ? ಆಯ್ತಾಯ್ತು. ಇವ್ರೆಲ್ಲ ಹೋಗಲ್ವಾ? ಇವ್ರಿಗೆಲ್ಲ ನನ್ ಕಂಡ್ರೆ ಬಹಳ ಪ್ರೀತಿ. ನಾನು ಮನೆ ಬೀಗದ ಕೈ ತೆಗಿಯೋಕ್ಕಿಂತ ಮುಂಚೆನೆ ಒಳಗ್ ಬಂದ್ಬಿಟ್ಟಿರ್ತಾರೆ. ಪ್ರೀತಿ. ಅದ್ ಸರಿ, ನಾನೇ ಹೋಗ್ತೀನಿ. ಹೋಗಕ್ಕಾದ್ರೆ ಜಾಗ ಬಿಡಿ. ಹೋಗಿ ತಾಯಿ, ನಾನು ಹೋಗ್ತಿದ್ದೀನಿ. ಬಾಲು, ನಾನು ಹೋಗ್ತಿದ್ದೀನಿ. ಎಲ್ಲಾ ಕಡೆ ಸಾಲ ಮಾಡ್ಕೊಂಡಿದ್ರು, ಒಳ್ಳೆ ಹುಡುಗಿನ ಪರಿಚಯ ಮಾಡ್ಕೊಂಡಿದ್ದಾರೆ. ಏನಪ್ಪ, ನಿಮ್ಗೆ ಈಗಲೇ ನಾ ಟೈಮ್ ಸಿಕ್ಕಿದ್ದು ಅಲ್ಲ? ನಿಮ್ ದುಡ್ಡು ಎತ್ಕೊಂಡ ಮೇಲೆ ಹೊರಟಾಗ್ತಿದ್ದೆ. ಹೋಗ್ರ ತಂದ್ಕೊಡ್ತೀನಿ. ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಸಾರಿ ಮಮ್ಮಿ, ನೀನ್ ಈಗ ರೆಡಿ ಮಾಡಿ ಬರ್ತಾ ಇದ್ದೀನಿ. ನನ್ನ ಫ್ರೆಂಡ್ಗೆ ಅರ್ಜೆಂಟ್ ಆಗಿ ಕೆಲಸ ಬೇಕು. ಅಷ್ಟೇ ತಾನೇ, ಅದೇನು ಮಹಾನಮ್ಮ. ನಾಳೆ ರೇಸ್ ಕೋಸಿ ಕಳ್ಸು, ಕೆಲಸ ಕೊಡ್ತೀನಿ. ಹೌದು, ಕೆಲಸ ಇದೆ. ನೀನ್ ಕಳ್ಸು, ನಾನು ಕೊಡ್ತೀನಿ. ಸಂಬಳ ಎಷ್ಟು ಕೊಡ್ತೀರಾ? ಅದೆಷ್ಟು ಕೊಡ್ಬೇಕು ಅಂತ ನೀನೇ ಹೇಳಮ್ಮ. ಪಾಪ, ಅವ್ರಿಗೆ ಬಹಳ ಪ್ರಾಬ್ಲಮ್ಸ್ ಇದೆ. 10,000 ರೂಪಾಯಿ ಕೊಡ್ತೀರಾ? 10,000? ನಿನಗೆ ಇಷ್ಟನ ಹೇಳಮ್ಮ, ನಾನ್ ಕೊಡ್ತೀನಿ. ನಂಗೆ ಗೊತ್ತಿಲ್ವೇ? ನೀವೇ ಹೇಳಿ ಡ್ಯಾಡಿ. ಆಯ್ತಮ್ಮ, ನಾಳೆ ಒಂದ್ ಕಳ್ಸು, ಒಳ್ಳೆ ಕೆಲ್ಸಾನೂ ಕೊಡ್ತೀನಿ, ಸಂಬಳನೂ ಕೊಡ್ತೀನಿ. ಗುಡ್ ಮಾರ್ನಿಂಗ್. ಏನೇ ನೋಡ್ತಾ ಇದ್ಯಾ? ಹೊಟ್ಟೆ ಹಸ್ತಿರ್ಬೇಕು. ಸಿನ್ಸಾಯ ಭೂಷಣ, ಇದಕ್ಕೆ ಬಾರ್ಲಿ ಕ್ಯಾರೆಟ್ ಬೇಕು ಸರ್. ಇದಕ್ಕೆ ಹೌದು, ಇದೇನು ಫಿಲ್ಮ್ ಆಕ್ಟ್ರೆಸ್ ಅನ್ಕೊಂಡಿದ್ಯಾ ಕ್ಯಾರೆಟ್ ಕೊಡೋದಕ್ಕೆ? ತಗೊಂಡೋಗ್ ಸಿನ್ಸಾಯ ಹುಲ್ನ. No, what do you know about this horse? This is a Derby winner. You should have seen him racing. Then you will know the value of this horse. ಏನ್ ತಿಳ್ಕೊಂಡಿದೆ ಸರ್ ಈ ಕುದುರೆನ? ಹೋದ್ ತಿಂಗಳು 30 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದೆ ಸರ್ ಈ ಕುದುರೆ. ಏನು 30 ಲಕ್ಷ? ಹೌದು ಸರ್. ಇರು, ನಮಸ್ಕಾರ ಹಾಕ್ಬಿಡ್ತೀನಿ. ಏನಪ್ಪ, ನಂಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋ ದಾರಿ ತೋರಿಸ್ಬಿಡಪ್ಪ. ನೋಡು, ಅಲ್ಲಿ ಕ್ಯಾರೆಟ್ ಮೂಟೆನ ಇಟ್ಟಿದ್ದೀನಿ, ತಗೊಂಡೋಗ್ ತಿನ್ನು. ಹಾಯ್ ಬಾಲು, ಏನ್ ಮಾಡ್ತಿದ್ದೀರಾ? ಕುದುರೆ ಬಹಳ ಚೆನ್ನಾಗಿದೆ ಅಲ್ವೇ? ನಮ್ ಎಲ್ಲ ಕುದುರೆನೂ ಚೆನ್ನಾಗಿರುತ್ತೆ. ಅಪ್ಪ, ಹಿಂದ್ಗಡೆ ಇದೆ, ಯಾಕೆ ನಮಸ್ಕಾರ. ಬಾಲು ಕುದುರೆಗೆ ನಮಸ್ಕಾರ ಮಾಡ್ತಿದ್ದೀರಾ? ಏನ್ ಮಾಡ್ತೀರಾ? ನನ್ನ ಹಣೆ ಬರ. ಅಲ್ಲ, ನಿಮ್ ಕೆಲಸ ಆಫೀಸ್ ನಲ್ಲಿ ತಾನೆ, ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ ಫಾದರ್ಗೆ ನಾನು MA ಗ್ರಾಜುಯೇಟ್ ಅಂತ ಹೇಳಿಲ್ವೇ? ನೀವ್ ಎಮ್ಮೆ ಓದಿದ್ರಲ್ಲ? ಮೈ ಗಾಡ್, ಅದೊಂದು ವಿಚಾರ ಹೇಳಕ್ ಮರ್ತ್ಬಿಟ್ಟೆ. ಅರ್ಜೆಂಟ್ ಕೆಲಸ ಬೇಕು ಅಂದೆ, ಏನಾಯ್ತು? ಏನಾಗ್ಲಿಲ್ಲ, ಒಳ್ಳೇದಾಯ್ತು ಬಿಡಿ. ಯಾಕೆಂದ್ರೆ MA ಅಂತ ಹೇಳಿದಿದ್ರೆ 5 MA ಕೊಟ್ಟು ನೋಡ್ಕೊಂಡವ್ರು. ಈಗ ಸದ್ಯಕ್ಕೆ ಹೇಳ್ದಿದ್ದಕ್ಕೆ 5 ಕುದುರೆ ಕೊಟ್ಟಿದ್ದಾರೆ. ಅಂದ್ರೆ ಈ ಕುದುರೆ ಲಾಯದ್ ಕೆಲಸ ಎಲ್ಲ ನೀವೇ ನೋಡ್ಕೊತಾ ಇದ್ದೀರಾ? ಹೌದು, ಹುಲ್ ತಿನ್ಸೋದು, ಉರುಳಿ ತಿನ್ಸೋದು, ನೀರ್ ಕೊಡ್ಸೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಸಾರಿ. ಈಗಲೇ ನಮ್ಮ ಅಪ್ಪನ ಹತ್ರ ಹೇಳಿ ನಿಮ್ಗೆ ಬೇರೆ ಕೆಲಸ. ಅಯ್ಯಯ್ಯ, ಬೇಡ ಬಿಡಿ. ಯಾಕೆಂದ್ರೆ ಜನಗಳ ಸೇವೆ ಮಾಡಿದ್ರೆ 1000 ರೂಪಾಯಿ ಸಂಬಳ ಸಿಗೋದಿಲ್ಲ. ಈ ಕುದುರೆ ಸೇವೆ ಮಾಡ್ಕೊಂಡಾದ್ರೂ 1000 ರೂಪಾಯಿ ತಗೊಂಡು ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ. ನನಗೂ ಕುದುರೆ ಕಟ್ರೆ ತುಂಬಾ ಇಷ್ಟ ಅಲ್ವೇ?
ನಂಗೆ ಇಷ್ಟ ಇಲ್ಲ, ಬರ್ತೀನಿ. ಅನ್ನ ತಿನ್ನ ತಟ್ಟನ್ ಬಿಸಾಕ್ತಾ ಇದೆಯಲ್ಲ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನ. ಒಂದ್ ತಿಂಗಳಲ್ಲಿ ಕೊಟ್ಬಿಡ್ತೀನಪ್ಪ. ಕೆಲ್ಸ ಸಿಕ್ಕಿದ್ದಾಯ್ತು, ಸಂಬಳ ತಗೊಂಡಿರೋದು ಇನ್ಯಾವಾಗ ಕೊಡ್ತೀಯ? ತಗೊಂಬಂದ್ ಬಿಸಾಕ ಹೊರಗಡೆ. ಮಾರಾಯ, ಎಲೆಕ್ಟ್ರಿಕ್ ಬಿಲ್ ಆದ್ರೂ ಕೊಡಪ್ಪ. ಒಟ್ಟಾರದ ಮೀಟರ್ ಎಲ್ಲ ನಮ್ಮನೇಲಿ ತಂದಾಕ್ಬಿಟ್ಟು ಎಲ್ಲ ಬಿಲ್ ನನ್ನೇ ಕಟ್ಟೋದ್ಯಾ? ಆಗಲ್ಲ ಕಣ್ಯ. ಏನ್ ಬಾಲು ಇದನ್ನೆಲ್ಲ ಮಾಡ್ತಿದ್ದೀರಾ? ಇವರು ಅದು ಗೌರಿ ಹಬ್ಬ ಬಂತಲ್ಲ, ಸುಣ್ಣ ಹೊಡಿಸ್ತಾ ಇದೀವಿ, ಅದಕ್ಕೆ ಈಚೆ ಇಟ್ಟಿದೀವಿ. ಹೌದು, ನನಗೆ ಅದೇ ಕೆಲಸ. ಗೌರಿ ಹಬ್ಬದಲ್ಲಿ ಸುಣ್ಣ ಹೊಡಿಸ್ತೀನಿ, ದೀಪಾವಳಿ ಹಬ್ಬದಲ್ಲಿ ಬಣ್ಣ ಹೊಡಿಸ್ತೀನಿ. ಸದ್ಯಕ್ಕೀಗ ಅಣ್ಣವ್ರ ಹೊರಗಡೆ ಕಳಿಸಿ ಬೀಗ ಹಾಕ್ತಾ ಇದ್ದೀನಿ ಅಷ್ಟೇ. ಅವ್ರ ಹೆಸರೇನು, ಅವ್ರು ಯಾವ ಮನೆತನಕ್ಕೆ ಸೇರಿದವರು, ಅವ್ರ ಅಪ್ಪ ಯಾರು ಅಂತ ನಿನ್ಗೆ ಗೊತ್ತಾ? ಅವ್ರ ಅಪ್ಪನ ಹತ್ರ 15 ಕುದುರೆಗಳಿದೆ, ಅವ್ರ ಹೆಸರು ನನ್ಗೆ ಅವಮಾನ ಮಾಡ್ತೀಯಾ? ಕುದುರೆ ಇದ್ರೆ ನಾನೇನ್ ಲದ್ದಿ ಹತ್ರ ಹೋಗ್ರೆ. ನಿಮ್ಗೆಷ್ಟು? ಏನು ಇಲ್ಲಮ್ಮ, 11 ತಿಂಗಳದ ಮನೆ ಬಾಡಿಗೆ ಕೊಡ್ಬೇಕು. ಅಡ್ವಾನ್ಸ್ ಕೊಟ್ಟಿದ್ದು ಎಷ್ಟೋ ಅಷ್ಟೇ ಈ ಪುಣ್ಯಾತ್ಮ. ಏನಿಲ್ಲ, ರೆಂಟ್ ಕಂಟ್ರೋಲರ್ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ, ರೆಂಟ್ ಫಿಕ್ಸ್ ಮಾಡಿಲ್ಲ, ಅದಕ್ಕೋಸ್ಕರ ಕೊಡ್ಲಿಲ್ಲ ಅಷ್ಟೇ. ಬಾಲು ಅದ್ ಸರಿ, ನನ್ ರೇಷನ್ ಬಾಕಿ 500 ರೂಪಾಯಿ ಇದೆಯಲ್ಲಮ್ಮ. ಎಷ್ಟ್ ತಿಂಗಳದು? 8 ತಿಂಗಳದು. 9 ತಿಂಗಳಾಗ್ಲಿ ಕೊಡೋಣ ಅಂತಿದ್ದೆ, ಒಳ್ಳೆ 8 ತಿಂಗಳು ಗುಡ್ತಂಗ ಆಡ್ತಿದ್ಯಲ್ಲ. ನಂದು 300 ರೂಪಾಯಿ ಕೊಡ್ಬೇಕು ಹಾಲಿಂದು. 300? ಹೌದೌದು, ನೀನ್ ಗಟ್ಟಿಯಾಗಿದ್ಯಾ, ನಿನ್ನ ಹಾಲು ಒಂದಿನ ಗಟ್ಟಿಯಾಗಿಲ್ವೇ? ಬಾಲು ಯಾಕೆ ಸುಮ್ನೆ ಮಾತು ಬೆಳೆಸೋದು? ಕೊಡೋದು ಕೊಟ್ಬಿಟ್ರೆ ನೆಮ್ಮದಿ ಅಲ್ವಾ? ಅರ್ಧ ಕೊಡಿ, 250 ಕೊಡಿ. ಪರವಾಗಿಲ್ಲ, ಇರ್ಲಿ, ತಗೊಂಡು ಹೋಗ್ರಿ. ನಿಮ್ಗೆ ಎಷ್ಟಮ್ಮ? 300 ರೂಪಾಯಿ. ಅಯ್ಯೋ 200 ಕೊಡಿ. ಬಾಲು ಸುಮ್ನೆ ರೀ ನೀವು. ಸರಿಯಾಗಿಡ್ರಯ್ಯ. ಹಾಗೆ ನಿಮ್ಗೇನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ. ಹೇಳ್ಕೊಳ್ತದೇನೆ, ಒಂದ್ ಸ್ಲಿಪ್ ಕಳ್ಸಿದ್ರೆ ಸಾಕು, ರೇಷನ್ ಅಂಗಡಿನ ತಗೊಂಬಂದು ಡಂಪ್ ಮಾಡ್ತೀನಿ. ಆಯ್ತಾ? ದುಡ್ಡು ಕೊಟ್ಟ ತಕ್ಷಣ ನೋಡಿದ್ರೆ ಎಷ್ಟು ನೈಸಾಗಿ ಮಾತಾಡ್ತಾನೆ. ಹೋಗ, ನಿನ್ ರೇಷನ್ ಯಾವನ್ ಬೇಕು ಫೋನ್ ಮಾಡ್ತಾ ಇರ್ತೀನಿ. ಹೋಗ. ಯಾಕೆ ರೇಗ್ತೀರಾ? ಹೋಗು ಅಂದ್ರೆ ಹೋಗ್ತಿದ್ದೆ ಅಷ್ಟೇ. ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ. ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಈ ತಿಂಗಳು ಸಂಬಳ ನಮ್ ತಂದೆ ಕೊಡ್ಲಿಲ್ವಾ? ಕೊಟ್ರು, ಜೊತೆಲಿ ಒಂದ್ ಐಡಿಯಾನು ಕೊಟ್ರು. ಏನು? ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ಬಿಡಿ. ಏನಾಯ್ತು ಹೇಳಿ. ಅಲ್ಲ, 1000 ರೂಪಾಯಿ ಕೊಟ್ಬಿಟ್ಟು ಏನ್ ಮಾಡ್ತೀಯ ಅಂತ ಕೇಳಿದ್ರು. ಸಾಲ ಸೋಲ ಎಲ್ಲ ತೀರ್ಸ್ಕೊಂಡ್ಬಿಡ್ತೀನಿ ಹಿಂದೆ. 1000 ರೂಪಾಯಿಲಿ ಏನಯ್ಯ ಮಾಡಕ್ಕಾಗುತ್ತೆ? ಒಂದ್ ಕೆಲಸ ಮಾಡು, ಇವತ್ತು ನಂದು 3 ಕುದುರೆ ಓಡ್ತಾ ಇದೆ, 3 ಟ್ರಿಬಲ್ ಮಾಡ್ಬಿಡು, 60,000 ರೂಪಾಯಿ ಬರುತ್ತೆ ಅಂದ್ರು. 1,000 ಇಲ್ಲಿ 60,000 ಇಲ್ಲಿ ತುಂಬಾ ಆಸೆ ಬಂದ್ಬಿಡ್ತು. ಒಂದ್ ರೇಟ್ ಫಿಕ್ಸ್ ಮಾಡಿ ಮನೆನೇ ಸ್ವಂತ ಮಾಡ್ಕೊಂಡ್ಬಿಡೋಣ, ಒಂದ್ ಸ್ಕೂಟರ್ ತಗೊಂಡು ಅಕ್ಕಪಕ್ಕದವ್ರ ಮುಂದೆ ಶೋಕಿಯಾಗಿ ಓಡೋಣ ಅಂತ ಆಸೆ ಆಯ್ತು. ಕಟ್ಟದೆ. ಎಲ್ಲಾ ಕುದುರೆಗಳು ಬಂದ ಮೇಲೆ ನಿಮ್ ತಂದೆ ಕುದುರೆ ಅರ್ಧ ಗಂಟೆ ಆದ್ಮೇಲೆ ಬಂದ್ಸೇರ್. ಏನು? ನಮ್ ಕುದುರೆ ಸೋತೋಯ್ತಾ? ಇಂಪಾಸಿಬಲ್, ಚಾನ್ಸೇ ಇಲ್ಲ. ನಂದು ತಪ್ಪಿದೆ. ನೀವೇನ್ ಮಾಡಿದ್ರಿ? ಏನಿಲ್ಲ, ತುಂಬಾ ಫಾಸ್ಟ್ ಆಗಿ ಓಡ್ ಬರ್ಲಿ ಅಂತ 3 ಮೂಟೆ ಉರುಳಿ ತಿನ್ನಿಸ್ಬಿಟ್ಟೆ. ಅಯ್ಯೋ ದೇವ್ರೆ, 3 ಮೂಟೆ ಉರ್ಲಿನಾ? ಆದ್ರೆ ನನಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅಷ್ಟೊಂದು ತಿಂದ್ರೆ ಓಡಲ್ಲ ಉರುಳುತ್ತೆ ಅಂತ. ಅಣ್ಣ ಹಾಲು. ನನ್ ಸಂತೆ ಕಾಲಕ್ ಬಂದಿದ್ದೆ, ಹೋಗು. ನೋಡಿ 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 ನೋಡಿ, ಹೆಂಗಸ್ರ ಹತ್ರ ಆತರ ಎಲ್ಲ ಮಾತಾಡ್ಬಾರ್ದು. ತಣ್ಣಗೆ ನೀರಿದೆ, ಕೈ ಕಾಲು ಮುಖ ತೊಳ್ಕೊಂಡ್ ಬನ್ನಿ, ನಾನು ಹಾಲು ತೆಗೆದಿರ್ತೀನಿ. ಓಹೋ, ನೀವು ಬಂದ್ಬಿಟ್ಟಿದ್ದೀರಿ. ಯಾಕೆ? ಅಣ್ಣವ್ರಿಗೆ ನನ್ ಮೇಲೆ ಕೋಪನಾ? ಸರಿ ಸರಿ, ಎಷ್ಟ್ ಲೀಟರ್ ಬೇಕು? 2 ಲೀಟರ್. 2 ಲೀಟ್ರಾ? ಯಾಕೆ? ನನ್ಗೊಂದ್ ಲೀಟರ್ ಕಾಫಿ, ಅವ್ರಿಗೊಂದ್ ಲೀಟರ್ ಕಾಫಿ. ಸದ್ಯ ಅಭಿಷೇಕ ಮಾಡಿಸ್ಕೋತೀನಿ ಅಂತ ಹೇಳಿಲ್ವಲ್ಲ. ನೀನ್ ಹೆಚ್ಚು ಮಾತಾಡ್ಬೇಡ. ಸರಿ, ನನ್ನ ಹತ್ರ ಇರೋಷ್ಟು ಹಾಲು ಹಾಕ್ತೀನಿ. ಸಾಕು. ಅಲ್ಲ, ಏನು? ಕಾಫಿಗೆ ಎಷ್ಟು ಹಾಲು ಹಾಕ್ಬೇಕು ಅನ್ನೋದೇ ಗೊತ್ತಿಲ್ವೇ? ಇನ್ನು ಈ ಅಪ್ಪನ್ ಕಟ್ಕೊಂಡು ಹ್ಯಾಕ್ ಸಂಸಾರ ಮಾಡ್ತಿ? ಕೋಪ ಮೂಗ್ಮೇಲೆ ಇದ್ರು ಮನ್ಸು ತುಂಬಾ ಒಳ್ಳೇದು. ಒಳ್ಳೆ ಜೋಡಿನೇ ಆರಿಸ್ಕೊಂಡ್ಬಿಟ್ಟೆ. ಈ ಅಪ್ಪಂಗೆ ನಿನ್ನಂತ ಸಾವುಕಾರಿನ ಮದುವೆ ಮಾಡ್ಕೊಳ್ಳೋ ಅದೃಷ್ಟ ಬಂತಲ್ಲ, ಅಷ್ಟ್ ಸಾಕವ್ವ. ಯಾಕಮ್ಮರೇ ಒಳ್ಳೊಳಗೆ ನಗ್ತಿದ್ದೀರಲ್ಲ? ನಾ ಹೇಳಿದ್ದು ಸರಿ ತಾನೇ? ಒಳಗೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಡಿ, ಕುಡೀಲಿ. ನೋಡು, ನೀನ್ ನನಗಿಂತ ಹೆಚ್ಚು ಮಾತಾಡ್ತೀಯ, ನನಗದು ಇಡ್ಸಲ್ಲ. ಕಾಫಿಗೆ ಎಷ್ಟು ಹಾಲು ಹಾಕ್ಬೇಕು ಅನ್ನೋದೇ ಗೊತ್ತಿದ್ರೆ ಇನ್ನು ಈ ಅಪ್ಪನ್ ಕಟ್ಕೊಂಡು ಹ್ಯಾಕ್ ಸಂಸಾರ ಮಾಡ್ತಿ?
ಅಪ್ಪಪ್ಪ ಮೂದ್ಮೇಲೆ ಇದ್ರು ಮನ್ಸು ತುಂಬಾ ಒಳ್ಳೇದು. ಒಳ್ಳೆ ಜೋಡಿನೇ ಆರಿಸ್ಕೊಂಡೆ. ನಿನ್ನಂತ ಸಾವುಕಾರಿ ಮದುವೆ ಮಾಡ್ಕೊಳ್ಳೋ ಅದೃಷ್ಟ ಬಂತಲ್ಲ. I'm sorry.